ನಮಸ್ಕಾರ. ನಮ್ಮದು ನನ್ನ ಭಾವಂದು ಮಗಳ ಮದುವೆ ತುಮಕೂರಿನ ಹರ್ಷಿತ್ ಅನ್ನೋರ ಜೊತೆ ನಿಶ್ಚಯ ಆಗಿತ್ತು. ಎಲ್ಲರೂ ಒಪ್ಪಿದ್ರು, ಹುಡುಗ ಹುಡುಗಿ ಒಪ್ಪಿದ್ರು. ಮೇಳ ಅಂದರೆ ಖಾಸಗಿ ಒಂದು ಮ್ಯಾಟ್ರ್ ಮನೆಯಲ್ಲಿ ಒಂದು ಕೃತಿಕಾ ಅನ್ನೋ ಹುಡುಗಿ, ನನ್ನ ಅಕ್ಕನ ಮಗಳು, ಅವಳು ಏನು ಮಾಡಿದ್ಲು, ಖಾಸಗಿ ಅವಳ ಒಂದು ಇದನ್ನು ಬಯೋಡೇಟಾವನ್ನು ಖಾಸಗಿ ಮ್ಯಾಟ್ರ್ ಮನೆಯಲ್ಲಿ ಹಾಕಿದ್ಲು. ಅದರಂತೆ ಅವರ ಆ ಹುಡುಗನ ತಾಯಿ ಒಂದಿನ ಯಾವುದೋ ಒಂದು ದಿನ ಕಾಲ್ ಮಾಡಿ ಹೀಗೀಗೆ ಇತ್ತು. ಅಲ್ಲಿಂದ ಪರಸ್ಪರ ಎಲ್ಲ ಮಾತುಕತೆಯಾಗಿ ಚರ್ಚೆಯಾಗಿ ಒಪ್ಪಂದ ಆಗಿತ್ತು. ಅಲ್ಲಿಂದ ಅವರು ಒಂದು 3 ಸಲ ಇಲ್ಲಿಗೆ ಬಂದರು, ನಾವು 1-2 ಸಲ ಅಲ್ಲಿಗೆ ಹೋದವು. ಅವ್ರು ಒಂದು ಸಲ ಹೂ ಮುಡಿಸೋ ಶಾಸ್ತ್ರ ಮಾಡೋಣ ಅಂತ ಹೇಳಿದ್ರು. ಹೂ ಮುಡಿಸೋ ಶಾಸ್ತ್ರ ಅಂದ ತಕ್ಷಣ ಅಲ್ಲಿವರೆಗೆ ಯಾವುದೇ ಥರದ ಒಂದು ಡಿಮ್ಯಾಂಡ್ ಇರಲಿಲ್ಲ. ಹೂ ಮುಡಿಸೋ ಶಾಸ್ತ್ರ ದಿನ ಏಕಾಏಕಿ ಬಂದುಬಿಟ್ಟು, ನೋಡಿ ನನ್ನ ಮಗ ಇಂಜಿನಿಯರ್, ಹಾಗಾಗಿ ನೀವು ಏನು ಕೊಡ್ತೀರಾ ಹುಡುಗನಿಗೆ ಹೇಳಿ ಅಂತ. ನಾವು ಹೇಳಿದೆ, ಹುಡುಗನಿಗೆ ಏನು ಕೊಡ್ತೀವಿ, ಹುಡುಗಿ ಕೊಡ್ತೀವಿ ಅಂತೇಳಿ ನಾವು ಮಾಮೂಲಿ ಯಥಾ ಪ್ರಕಾರ ಮಾತಾಡೋದು. ಆದರೆ ಅವರು ಇದು ತಮಾಷೆ ಮಾಡೋಂಥ ವಿಷಯ ಅಲ್ಲ. ಹುಡುಗನಿಗೆ ಚಿನ್ನ ಏನು ಕೊಡ್ತೀರಾ ಹೇಳಿ, ಆಮೇಲೆ ನೆಲಮಂಗಲದಲ್ಲಿ ಒಂದು ಸೈಟ್ ಕೊಡಿ, ನಮ್ಮ ಕಡೆ ಎಲ್ಲ ನೆಲಮಂಗಲದಲ್ಲಿ ಅಲ್ಲಿ ಇಲ್ಲಿ ಕೊಡ್ತಾರೆ, ನೀವು ನೆಲಮಂಗಲದಲ್ಲಿ ಒಂದು ಸೈಟ್ ಕೊಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನನ್ನ ಭಾವ ಏನು ಹೇಳಿದ್ರು, ಇದರಲ್ಲಿ ನಾನು ಇದ್ದೀನಿ. ನನ್ನ ಭಾವ ಹೇಳಿದ್ರೆ ಕೊಡೋಕ್ಕಾಗೋದಿಲ್ಲ, ನನಗೆ ಅಷ್ಟು ಸಾಮರ್ಥ್ಯ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಲ್ಲ, ನಾನೊಬ್ಬ ನಿವೃತ್ತ ಸೈನಿಕ, ಹಾಗಾಗಿ ನನಗೆ ಅಷ್ಟು ಕೊಡೋಂಥ ಶಕ್ತಿ ದೇವ್ರು ಕೊಟ್ಟಿಲ್ಲ. ದೇವ್ರು ಕೊಟ್ಟಾಗ ನೋಡೋಣ, ಅದೆಲ್ಲ ಆಗೋದಿಲ್ಲ. ಮದುವೆಗೆ ನೀವೊಂದು ಕೆಲಸ ಮಾಡಿ ಅಂತ. ಅಷ್ಟೊತ್ತಿಗೆ ಅವರ ಸೋದರ ಮಾವನ ಹೆಸರು ಏನು ಅಂತ ಹೇಳಿದ್ರೆ, ಸೋದರ ಮಾವನ ಹೆಸರು ಹನುಮಂತ ಅನ್ನೋರು. ನೋಡಿ, ಅದೆಲ್ಲ ಬೇಡ, ಅದೆಲ್ಲ ಸೈಟು ಗೀಟು ಅದೆಲ್ಲ ಬೇಡ. ಒಂದು ಕೆಲಸ ಮಾಡಿ, ಮದುವೆ ಟೈಮಲ್ಲಿ ಹುಡುಗನಿಗೆ, ನೀವು ಹುಡುಗಿಗೆ ಏನು ಬೇಕಾದ್ರೆ ಹಾಕಿ, ಅದು ಮಾಮೂಲಿ ಸಂಪ್ರದಾಯ ಪ್ರಕಾರ ಹುಡುಗನಿಗೆ ಒಂದು 50 ಗ್ರಾಮದು ಬ್ರಾಸ್ಲೈಟು, ಒಂದು 30 ಗ್ರಾಮದು ಚೈನ್, ಒಂದು 20 ಗ್ರಾಮದು ಉಂಗುರ ಮಾಡಿಕೊಡಿ ಸಾಕು, ಬೇರೆ ಏನು ಬೇಡ ಅಂತೇಳಿ. ಇನ್ನೂ ನನ್ನ ಭಾವನೆ ಆಯಿತು ಅಂತೇಳಿ ಒಪ್ಕೊಂಡ್ರು. ಆಮೇಲೆ ಹುಡುಗಿನೂ ಬ್ಯಾಂಗ್ಳೂರಿನಲ್ಲಿ ಒಂದು ಜಾಬಲ್ಲಿದ್ದಾನೆ, ಹುಡುಗನೂ ಜಾಬಲ್ಲಿದ್ದಾನೆ. ಹಾಗೆ ಇವರು ಇಬ್ಬರು ಸಂಸಾರ ಮಾಡೋಕ್ಕೆ ಅಲ್ಲೊಂದು 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಮನೇನ ಬೋಗಿಗೆ ಹಾಕ್ಸ್ಕೊಡಿ, ಇನ್ನೇನು ಬೇಡ, ಅದು ನಿಮ್ಮ ಮಗಳು ಸುಖಕ್ಕೋಸ್ಕರ ತಾನೇ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನನ್ನ ಭಾವನೆ ಏನು ಹೇಳಿದ್ರು, ಆಯಿತು ನೋಡೋಣ, ಇನ್ನು ಅವರು ವಾಸ ಮಾಡೋ ಟೈಮಿಗೆ ನಾನು ಹಾಕ್ಸ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಈಗ ಆಯಿತು, ಅದು ದಿನಾಂಕ ಮೇ 4ನೇ ತಾರೀಕು ಚಪ್ರ, 5ನೇ ತಾರೀಕು ದಾರ ಮದುವೆ ಅಂತೇಳಿ ಎಲ್ಲರೂ ನಿಶ್ಚಯ ಮಾಡಿ ಎಲ್ಲರಿಗೂ ಇನ್ವಿಟೇಷನ್ ಮಾಡಿಕೊಟ್ಬಿಟ್ಟು, ಇನ್ವಿಟೇಷನ್ ಮಾಡಿ ಎಲ್ಲರೂ ಊರವ್ರಿಗೂ ಹಂಚಿ ಆಯಿತು. ನಮ್ಮಲ್ಲಿ ಇಲ್ಲಿ ಸಂಪ್ರದಾಯ ಪ್ರಕಾರ ಒಂದು ಚಪ್ರ ದಿನ ಒಂದು 1000 ಜನ, ಈ ಇದ್ರದ್ದು ಮದುವೆ ಕಾರ್ಯಕ್ರಮದ ದಿನ ಒಂದು 1500 ಜನಕ್ಕೆ ಹುಡುಗಿಗೆ, ಹುಡುಗನ ಕಡೆಯವರಿಗೆ ರೆಸಾರ್ಟ್ಗಳಲ್ಲಿ ರೂಮು, ಅಲ್ಲಿಂದ IBL ರೂಮು, ಅಲ್ಲಿ ಹಾಲಲ್ಲಿ ಬೇರೆ ರೂಮ್ಗಳೆಲ್ಲ ಬುಕ್ ಮಾಡಿ ಎಲ್ಲ ಕೊಟ್ಟು ದಿನ ಏನಾಯಿತು, ಈ ಹುಡುಗ 4-5 ಗಂಟೆಗೆ ಹುಡುಗನ ಮನೆಯವರು ಬಂದರು. ಹುಡುಗಿ ಇನ್ನೂ ನಮ್ಮ ಮನೆಯಿಂದ ನೀರು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು. ಹುಡುಗನ ಮನೆಯವರು ಬಂದವರು ರೂಮೆಲ್ಲ ಕರೆಕ್ಟಾಗಿ ಮಾಡಿದ್ದೀರ ಅಂತೇಳಿ ನಮ್ಮ ಭಾವ ಮಂಜುನಾಥನವರು ಹುಡುಗನ ಮಾತಾಡ್ಸೋಕೆ ಹೋದ್ರು. ಅವ್ರನ್ನ ಬರಮಾಡ್ಕೊಳಕ್ಕೆ ಹೋದಾಗ ರೂಮೆಲ್ಲ ಕರೆಕ್ಟಾಗಿ ಮಾಡಿದ್ದೀರಾ, ನಾವು ಇಷ್ಟೆಷ್ಟು ಮಾಡಿದ್ದೀವಿ ಅಂತ. ನಮಗೆ ಹಾಲಲ್ಲಿ ಇನ್ನೊಂದು 2 ರೂಮ್ ಬುಕ್ ಮಾಡಿ ಅಂತ ಹೇಳಿದ್ರು. ಆದ ತಕ್ಷಣ ಅವರು ಪುನಃ ಹಾಲಲ್ಲಿ 1-2 ರೂಮ್ ಎಲ್ಲ ಬುಕ್ ಮಾಡಿ ಕೊಟ್ಟರು. ಬುಕ್ ಮಾಡಿ ಕೊಟ್ಟಾಗೆ ಅವ್ರದ್ದು ತಾಯಿಗೆಲ್ಲ ನಮಸ್ಕಾರ ಮಾಡಿದ್ರು. ಅವ್ರ ತಾಯಿ ಯಾವುದೇ ಥರದ ರೆಸ್ಪಾನ್ಸ್ ಕೊಡಲಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು. ಅದಾದಮೇಲೆ ಅವ್ರ ಅತ್ತಿಗೆಗೆ ಇವರು ಮಾಮೂಲಿ ಲೋಕರೋಡಿ ಥರ ಎಲ್ಲರನ್ನ ಬರಮಾಡ್ಕೊಳ್ಬೋದಾಗ ಅವ್ರ ಅತ್ತಿಗೆನೋ ಬನ್ನಿ ಈಗ ಬಂದ್ರೆ ಚೆನ್ನಾಗಿದ್ದೀರನ್ನ, ಬರೋದಿರಲಿ ನೀವು, ಈಗ ಹುಡುಗನಿಗೆ ಕೊಡಬೇಕಾಗಿದೆ ಅಂತ 100 ಗ್ರಾಮ್ ಚಿನ್ನನೆಲ್ಲ ಕರೆಕ್ಟಾಗಿ ಮಾಡಿಸಿಟ್ಟಿದ್ದೀರ ತಾನೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇವರು ಭಾವ ಅವರು ಆರ್ಮಿಯವರಾಗಿದ್ದರಿಂದ, ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಇದು ಈಗ ಚರ್ಚೆಗೆ ಬೇಡ, ಮತ್ತೆ ಮಾಡೋಣ, ಹುಡುಗನಿಗೆ 60 ಗ್ರಾಮದು ಟೋಟಲಿ ಚಿನ್ನ, ಬ್ರಾಸ್ಲೈಟ್ ಮತ್ತು ಉಂಗುರ ಒಂದು 60 ಗ್ರಾಮಿಗೆ ಮಾಡಿಕೊಟ್ಟಿದ್ದೀವಿ ಅಂತೇಳಿ ಹೇಳಿದ ತಕ್ಷಣ ಇವರು ಏಕಾಏಕಿಯಲ್ಲಿ ಹೋದರು. ಅವ್ರ ಹತ್ರ ಏನೋ ಮಾತಾಡಿದ್ರು. ಹುಡುಗಂದು ಅಣ್ಣನ ಹೆಂಡತಿ, ಅವ್ರ ತಾಯಿ ಕಾರ್ ತೊಗೊಂಡು ನೇರವಾಗಿ ಟೌನ್ಗೆ ಹೋಗ್ಬಿಟ್ರು. ಟೌನ್ಗೆ ಹೋಗಿ ಹುಡುಗಿ ಬಂತು, ಜನ ಎಲ್ಲರೂ ಚಪ್ರ ದಿನ ಜನಗಳು ಬಂದಿದ್ದಾರೆ, ಅಡುಗೆ ಎಲ್ಲ ರೆಡಿ ಆಯಿತು. ಇವರು ಹುಡುಗನ ಮನೆಯವರು ಬರ್ತಾನೆ ಇಲ್ಲ. ರಾತ್ರಿ ಒಂದು 8:55-9 ಗಂಟೆ ಹೊತ್ತಿಗೆ ಆಮೇಲೆ ನೋಡ್ತೀನಿ ಅವರು ಟೌನಲ್ಲಿರುವಂಥ ಒಂದು 1000 ಲಾಡ್ಜ್ ಜನದಲ್ಲಿ ರೂಮ್ ಮಾಡ್ಕೊಂಡು ಇದಾಗಿದ್ದಾರೆ. ಅಂತೂ ಏನೋ ಮನವೊಲಿಸಿ ಎಲ್ಲ ಕರ್ಕೊಂಡು ಬಂದು ಇದೆಲ್ಲ ಆಯಿತು. ನಿಮ್ಗೇನು ಯೋಗ್ಯತೆ ಇದ್ರೆ ಮಾತ್ರ ಮಾತು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಯಾಕೆ ಇದು ಮಾಡ್ತೀರಾ ಹಾಗೆ ಅಂತೆಲ್ಲ ಮಾತಾಡ್ತಾಯಿತ್ತು. ಇರಲಿ ಬಿಡಿ ಅಂತೇಳಿ ಶಾಸ್ತ್ರ ಮಾಡೋಣ ಅಂತೇಳಿ ಇದು ಮಾಡಿ ಫೋಟೋಶೂಟಿಗೆಲ್ಲ ಹುಡುಗಿದು ನಿಂತ್ಕೊಂಡು ಫೋಟೋಶೂಟು ಎಲ್ಲ ಇದು ಮಾಡಿದೆ. ಬಂದವರು ಹೋಗೋರತ್ತೆಲ್ಲ ಮಾತಾಡ್ಸೋತ್ತಿಗೆ ಅವ್ರ ತಾಯಿ ಬಂದಿಳಿದ್ರೆ ಏಕಾಏಕಿ, ಏನು ಹರ್ಷಿತಿದ್ದು ನಿನ್ನ ಫ್ರೆಂಡ್ಗಳೆಲ್ಲ ಬಂದು ಬೈಕೊಂಡು ಹೋದ್ರು, ಊಟ ಒಂದು ಸ್ವೀಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರು. ಅದು ಸ್ವೀಟ್ ಕೊಟ್ಟಿಲ್ಲ ಅಂತಲ್ಲಿ ಇವರು ಇಷ್ಟೆಲ್ಲ ಆಗಿ ಪುನಃ ಜಗಳ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ಅದು ನೋಡಿದ್ರೆ ಚಿನ್ನ ಅಷ್ಟು ಮಾಡಿದ್ದೀರಾ, ಒಂದು ಅಡಿಗೆನಾದರೂ ನ್ಯಾಯ ಮಾಡೋಕ್ಕಾಗೋದಿಲ್ಲ ನಿಮ್ಗೆ, ಆಗಿ ಹೀಗೆ ನನ್ನ ಫ್ರೆಂಡ್ಗಳ ಮುಂದೆ ನನ್ನ ಮರ್ಯಾದೆ ತೆಗೆದ್ರು ಅಂತೇಳಿ.
ಅಲ್ಲಿಂದ ಅದಕ್ಕೆ ಇದೆಲ್ಲ ಆಯಿತು. ರಾತ್ರಿ 12 ಗಂಟೆ 25 ನಿಮಿಷಕ್ಕೆ ಕಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ರಿಂಗ್ ಪಾಸಿಂಗ್ ಸೆರೆಮನಿ ಮಾಡಿದ್ರು. ಪಾಸಿಂಗ್ ಸೆರೆಮನಿ ಮಾಡಿ ಆದಮೇಲೆ ಇವರು ಚಿನ್ನ, ಬ್ರಾಸ್ಲೆಟು ಮತ್ತು ಚೈನ್ ಎಲ್ಲ ಅವರು ಕೊಟ್ಟರು. ಇವರು ಅಲ್ಲಿಂದ ದುಡ್ಡದ ಬಗ್ಗೆ ಏನು ಮಾಡಿದ್ರಿ ಅಂತ ಅಷ್ಟೊತ್ತಿಗೆ ನನ್ನ ಭಾವ ಹೇಳಿದ್ರು, ದುಡ್ಡಿನ ಬಗ್ಗೆ ಇನ್ನು ಹುಡುಗ ಹುಡುಗಿ ಮದುವೆಗಿದ್ದು ಅದೆಲ್ಲ ಆಗಿ ಅಲ್ಲಿ 2 ತಿಂಗಳಾಗುತ್ತೆ ಸೆಟ್ಲ್ ಆಗೋದ್ರಿಂದ ಅಲ್ಲಿವರೆಗೆ ಇರ್ತದಲ್ಲ ಟೈಮ್ ಇರ್ತದೆ. ಆಗ ನಾನು ಮನೆ ಮಾಡಿಕೊಡೋಕ್ಕೆ ದುಡ್ಡು ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಅಂತೇಳಿ. ಆಗ ನೋಡಿ ಜಗಳ ತೆಗೆದಿದ್ದು, ನಿಮಗೆ ಸ್ವೀಟ್ ಮಾಡೋಕ್ಕಾಗೋದಿಲ್ಲ, ಆಗಿ ನನಗೆ ಮದುವೆನೇ ಬೇಡ ಅಂತೇಳಿ ಹುಡುಗ ಬಂದು ಹುಡುಗಿ ರೂಮಿಗೆ ತೆಗೆದು ಹುಡುಗಿನ ರುಂಗ್ರ ತೆಗೆದು ಬಿಸಾಕಿ ಅಲ್ಲಿ ಮಾಡಿ ಅಲ್ಲಿಂದ ಬೆಳಗ್ಗಿನ ಜಾವವರೆಗೆ ನಾವು ಎಲ್ಲ ಸಂಬಂಧಿಕರು ಎಲ್ಲರೂ ಅವ್ರಿಗೆ ಮನವೊಲಿಸಿದೋ. ಬೆಳಿಗ್ಗೆಗೆ ಎಲ್ಲ ಸಂಬಂಧಿಕರು ಬರ್ತಾ ಇದ್ದಾರೆ, ಅಷ್ಟೊತ್ತಿಗೆ ಅಡುಗೆ ಇದೆ, ಮಾರನೇ ದಿನ ದಾರ ಮಾರುತಕ್ಕೆ ಅಡುಗೆನೂ ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾಯಿದ್ರು. ಹುಡುಗರ ಮನೆಯವರು ದುಡ್ಡಿನ ಬಗ್ಗೆ ಮಾತ್ರ ಮಾತಾಡ್ತಾಯಿದ್ರು, ಸ್ವೀಟ್ ಸರಿಯಿಲ್ಲ ಆಗಿ ಹೀಗೆ ಅಂತೇಳಿ. ಪುನಃ ನಾವೆಲ್ಲ ನೋಡಿ ಅದೆಲ್ಲ ರೆಡಿ ಆಗ್ತದೆ. 5 ಗಂಟೆ ಅಲ್ಲಿವರೆಗೆ ಹುಡುಗ ಮಾತ್ರ ಮಾತಾಡ್ತಿದ್ದೇನೆ, ಹುಡುಗಿ ತಾಯಿ ಬಂದಿಲ್ಲ, ಅಣ್ಣ ಬಂದಿಲ್ಲ, ಅತ್ತಿಗೆ ಬಂದಿಲ್ಲ. ಅಲ್ಲಿಂದ ಅಣ್ಣ ಅತ್ತಿಗೆ ಬಂದವರು ಏಕಾಏಕಿ ಈ ಹುಡುಗಿ ಬೇಡ ಕಣೋ, ಯಾವುದಕ್ಕೂ ಅನ್ಫಿಟ್ಟು, ಬೇಡ ನಿಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಹೋದರು. ಆಗೇನಾದರೂ ತಳ್ಳು ಕಟ ಆಯಿತು. ನಾವು ಅವರು ಸ್ಟೇಷನ್ಗೆ ಹೋಗೋಣ. ಹೀಗೆ ಸ್ಟೇಷನ್ಲಿ ನನಗೆ ಯಾರ್ಯಾರ ಕೈಲಿ ಫೋನ್ ಮಾಡಿಸ್ಬೇಕು ನನಗೆ ಗೊತ್ತುಂಟು, ಎಲ್ಲರ ಕೈಲಿ ನಾನು ಫೋನ್ ಮಾಡಿಸ್ತೀನಿ ಹೀಗೆ ಅಂತೇಳಿ ಸ್ಟೇಷನ್ಗೆ ಹೋದರು. ಸ್ಟೇಷನ್ಗೆ ಹೋಗಿ ಆಗತ್ತೀವಿ, ನಾವು ಸ್ಟೇಷನ್ಗೆ ಹೋಗ್ತೀವಿ. ನಮಗೆ ಮರ್ಯಾದೆನಿಲ್ಲ. ಹುಡುಗ ನನಗೆ ಗಾಯ ಆಗಿದೆ ಅಂತ ಅವನೇನವ್ರಿಗೆ ಅಲ್ಲಿ ಅಡ್ಮಿಟ್ ಆಗಿದ್ದಂತ ಅಲ್ಲಿ ಪೊಲೀಸ್ ಅವ್ರ ಹತ್ರ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸ್ ಸ್ಟೇಷನ್ ನಮಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಸುಮ್ಮನಿರ್ರಿ, ಹುಡುಗಿ ಬಾಯಿ ಮುಚ್ಕೊಂಡಿರ್ರಿ, ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ರಿ, ಹೀಗೆ ಒಂದು ಇದೇ ಕೊಡ್ತಾ ಇಲ್ಲ ನಮ್ಗೆ. ಯಾವುದೇ ಥರದಲ್ಲಿ ಹುಡುಗನ ಕಡೆಯವರಿಗೆ ಅಲ್ಲಿ ನಾಷ್ಟ ತಂದು ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಿದ್ದಾರೆ. ಹುಡುಗಿ ಮಾರನೇ ದಿನ 5ನೇ ತಾರೀಕು ಬೆಳಗಿನ ಜಾವ 5:30 6 ಗಂಟೆಗೆ ನಾವು ಸ್ಟೇಷನ್ಗೆ ಹೋಗಿದ್ದೀವಿ. ಹುಡುಗಿದ ತಾಯಿ, ಹುಡುಗಿದ ಅಪ್ಪ, ಹುಡುಗಿದ ಅಣ್ಣಂದಿರು, ಒಂದು ಸ್ವಲ್ಪ ನಾನು, ನನ್ನ ಮಿಸಸ್ ಎಲ್ಲ ಹೋಗಿದ್ದೀವಿ. ನಮಗೇನು ನಮ್ಮನ್ನ ಮಾತಾಡೋಕ್ಕೆ ಬಿಡೋದಿಲ್ಲ, ಅವ್ರನ್ನೇ ಮಾತಾಡ್ತಿದ್ದಾರೆ. ಅಲ್ಲ ರೀ, ನೀವು ತಳ್ಳು ನೋಟ ಹೇಳಕ್ಕೆ ಬಿಡೋದು, ರಾತ್ರಿ ಫೋನ್ ಮಾಡಬೇಕಾಗಿತ್ತಲ್ರಿ.